ಏನ್ರಿ ಇದ್ಯಾಕೆ ಈ ತರ ಕುತ್ಕೊಂಡಿದ್ದೀರಲ್ಲ ಬೆಳಬೆಳಿಗ್ಗೆನೆ? ಏನಿಲ್ಲ ದೀಪ್ತಿ, ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅವ್ರು ಯಾಕೆ ನಿನ್ ಮೇಲೆ ಇಷ್ಟೊಂದು ಕೋಪ ಮಾಡ್ಕೋತಾರೆ? ಇಷ್ಟು ವರ್ಷ ಆದ್ರೂ ಅವ್ರಿಗೆ ನಿನ್ ಬಗ್ಗೆ ಒಳ್ಳೆ ಭಾವನೆ ಬರ್ಲೇ ಇಲ್ವಲ್ಲ? ನೋಡಿ, ನಮ್ಮನ್ನ ಎದುರಿಸ್ತಾ ಇದಾರೆ ಅಂತಂದ್ರೆ ನಾವು ಅವ್ರನ್ನ ಎದುರಿಸ್ ನಿಂತ್ರೇನೆ ಜೀವನ. ಈಗ ಹಬ್ಬದ ದಿನ ಮುಖ ಮಾಡ್ಕೋಬೇಡಿ, ಹೋಗಿ ರೆಡಿ ಆಗ್ಬಿಡ್ತಾರೋಗಿ. ಹೇಳಿದ್ನಲ್ಲ ಹೋಗಿ. ಸರಿ ಆಯ್ತು ಬಿಡು. ಸ್ವೀಟಿ ಬಂಗಾರ, ಸ್ವೀಟಿ ಎದೇಳಮ್ಮ, ಟೈಮ್ ಆಗಿದೆ ಎದೇಳು. ಇವತ್ತು ಹಬ್ಬ ತಾನೆ, ಹಿಂಗ್ ಮಲ್ಕೊಂಡ್ರೆ ಹೇಗೆ ಹೇಳು? ನಿಮ್ಗೋಸ್ಕರ ನಾವು ಪಟಾಕಿ ಎಲ್ಲ ತಂದಿದೀವಿ, ಎದೇಳು. ಮಮ್ಮಿ, ನನಗಿನ್ನ ನಿದ್ದೆ ಬರ್ತಾ ಇದೆ. ಈಗೇನು ಪಟಾಕಿ ನೀನು ಹೊಡಿತೀಯಾ ಇಲ್ಲ ಬೇರೆ ಮಕ್ಳುಗಳಿಗೆಲ್ಲ ಕರ್ದು ಕೊಟ್ಬಿಡ್ಲ? ಪಟಾಕಿನ ಬೇರೆಯವ್ರು ಕೊಡ್ತೀರಾ? ಬೇಡ ಮಮ್ಮಿ, ನಾನೇ ಹೊಡಿತೀನಿ. ಪಟಾಕಿ ಅಂದ ತಕ್ಷಣ ಎದ್ ಕುತ್ಕೊಂತೀಯಾ? ನಾನ್ ಎಪ್ಸದೆ ಎದ್ದೇಳಲ್ಲ ಅಲ್ವಾ? ಸರಿ ಆಯ್ತು, ಬಾ ಸ್ನಾನ ಮಾಡ್ಕೊಂಡು ರೆಡಿ ಆಗು. ನೋಡು, ನಿನ್ ಮಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಈ ಡ್ರೆಸ್ ಅಲ್ಲಿ. ವಾವ್ ಸ್ವೀಟಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೀಯಾ ನನ್ ಬಂಗಾರ ನೀನು. ರೀ, ಇದೇನ್ರಿ ಇದು? ಹಳೆ ಬಟ್ಟೆನೆ ಹಾಕೊಂಡ್ ಬಂದಿದ್ದೀರಾ? ಇವತ್ ಹಬ್ಬ, ಹೊಸ ಬಟ್ಟೆ ಹಾಕೋಬೇಕು ತಾನೆ? ಅಯ್ಯೋ ಬಿಡೆ, ಇದೇ ಇರ್ಲಿ ಸಾಕು, ಏನಾಗಲ್ಲ. ನೋಡಿ ಹೋಗಿ, ನಾನ್ ನಿಮ್ಗೆ ಹೊಸ ಬಟ್ಟೆ ತೆಗ್ದಿಟ್ಟಿದೀನಿ, ಹಾಕೊಂಬನ್ನಿ, ದೇವಸ್ಥಾನಕ್ಕೆ ಹೋಗ್ಬಿಟ್ ಬರೋಣ. ಬೇಡ ಬಿಡೆ, ಇದೆ ಸಾಕು. ನಾ ಹೇಳ್ತಾ ಇದೀನಿ ತಾನೆ, ಹೋಗಿ ರೆಡಿ ಆಗ್ಬಿಟ್ ಬರೋಗಿ. ನಾನು ಅಷ್ಟು ರೆಡಿ ಆಗ್ತೀನಿ. ಪಪ್ಪ, ವಾವ್, ನೀವಿಬ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ರೀ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ? ನೀನು ಅಷ್ಟೇ ದೀಪ್ತಿ, ಸೂಪರ್ ಆಗಿ ಕಾಣಿಸ್ತಾ ಇದೀಯಾ. ಒಳ್ಳೆ ಮದ್ವೆ ಹೆಣ್ಣು ಕಂಡಂಗ್ ಕಾಣಿಸ್ತಾ ಇದೀಯಾ. ಸರಿ ಆಯ್ತು, ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ ಬರೋಣ. ಮಮ್ಮಿ ಪಟಾಕಿ, ನನ್ ಪಟಾಕಿ ಹೊಡಿಬೇಕು ಮಮ್ಮಿ. ಹೊಸ ಬಟ್ಟೆ ಹಾಕೊಂಡು ಪಟಾಕಿ ಹೊಡೆದ್ರೆ, ಪಟಾಕಿ ಎಲ್ಲ ಬಟ್ಟೆ ಮೇಲೆ ಸಿಡಿದ್ರೆ ಏನ್ ಮಾಡ್ತೀಯಾ? ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಹಳೆ ಬಟ್ಟೆ ಹಾಕೊಂಡು ಪಟಾಕಿ ಹೊಡಿಯೋಣ, ಆಯ್ತಾ? ಸರಿ ಆಯ್ತು, ಬನ್ನಿ, ಮತ್ತೆ ಲೇಟ್ ಆಗುತ್ತೆ, ಹೋಗ್ಬಿಟ್ಟು ಬರೋಣ. ರೀ, ಏನ್ರಿ ಇದು? ಮನೆ ಮೇಲೆ ಯಾರು ಕಾಣಿಸ್ತಾನಿಲ್ಲ? ಗೀತಾ, ಅಮ್ಮ ಗೀತಾ. ಬೀಗ್ರೆ, ನೀವಾ? ಅಯ್ಯೋ ದೇವ್ರೆ, ಏನಿದು? ನಿಜವಾಗ್ಲೂ ನೀವು ಬಂದಿದ್ದೀರಾ? ಯಾಕೆ ಇಷ್ಟೊಂದು ಆಶ್ಚರ್ಯ ಪಡ್ತಾ ಇದ್ದೀರಾ? ಅಯ್ಯೋ, ನಮ್ಮಂತ ಬಡವ್ರ ಮನೆಗೆ ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಬನ್ನಿ ಬನ್ನಿ, ಕುತ್ಕೊಳ್ಳಿ. ಗೀತಾ, ಗೀತಾ, ನಿಮ್ಮ ಅತ್ತೆ ಮಾವ ಬಂದಿದ್ದಾರೆ, ಬಾಮ್ಮ, ಚೇರ್ ತಗೊಂಬ, ಹಾಕ್ಪಾ ಇಲ್ಲಿ. ಅತ್ತೆ ಮಾವ, ಈಗ ಬಂದ್ರಾ? ಚೆನ್ನಾಗಿದ್ದೀರಾ? ಹ್ಞೂ ನಮ್ಮ ಚೆನ್ನಾಗಿದ್ದೀವಿ. ಅತ್ತೆ ಮಾವ, ಕುತ್ಕೊಳ್ಳಿ. ಅತ್ತೆ, ನಿಮ್ ಕಾಲ್ ನೋವು ಹೇಗಿದೆ ಇವಾಗ? ಕಾಲ್ ನೋವೆಲ್ಲ ಕಮ್ಮಿ ಆಯ್ತಮ್ಮ. ಅದಕ್ಕೆ ಅಲ್ಲೂ ನೀನು ದೀಪ್ತಿನೂ ಇರ್ಲಿಲ್ಲ, ನೀವು ಇರ್ಲಿಲ್ಲ, ತುಂಬಾ ಬೇಜಾರಾಗ್ತಾ ಇತ್ತು. ಇಲ್ಲೇ ಎಲ್ಲರೂ ಒಟ್ಟಿಗೆ ಹಬ್ಬ ಮಾಡೋಣ ಅಂತ ಬಂದೆ. ಅಜ್ಜಿನೂ ಕರ್ಕೊಂಡ್ ಬರ್ಬೇಕಾಗಿತ್ತು ಅತ್ತೆ. ಇಲ್ಲ ಅಮ್ಮ, ನಮ್ಮ ಅಣ್ಣ ಬಂದಿದ್ದ, ಬಂದು ಕರ್ಕೊಂಡು ಹೋದ ಹಬ್ಬಕ್ಕೆ ಅಂತ ಹೇಳಿ. ಹೌದಾ? ಸರಿ ಅತ್ತೆ, ಇರಿ, ನಾನು ನಿಮ್ಗೆ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಗೀತಾ, ಕಾಫಿ ಅಂತ ಏನಕ್ಕೆ ಇದು ಮಾಡ್ತೀಯಾ? ತಿಂಡಿ ಹಾಕೊಂಡ್ಬರೋಗು, ತಿಂಡಿ ತಿನ್ಲಿ. ಇಲ್ಲ ಇಲ್ಲ ಬಿಗ್ರೆ, ತಿಂಡಿ ಮಾಡ್ಕೊಂಡೇ ಬಂದೋ. ಈಗ ಬರ್ತಾ ದಾರಿನಲ್ಲಿ ಹೋಟೆಲಲ್ಲಿ ತಿಂಡಿ ತಿನ್ಕೊಂಡೇ ಬಂದೋ. ತಿಂಡಿ ಏನ್ ಬೇಡ ಬಿಡಿ, ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡಿದ್ರಾಯ್ತು. ಹೌದಾ? ಸರಿ ಆಯ್ತು. ಅಲ್ಲ, ಆದ್ರೂ ಒಂದ್ ಸ್ವಲ್ಪ ತಿಂಡಿ ತಿಂದಿದ್ರೆ ಆಗ್ತಾ ಇತ್ತು. ಇಲ್ಲ ಇಲ್ಲ, ತಿಂಡಿ ಮಾಡ್ಕೊಂಡೇ ಬಂದಿದೀವಿ. ಆತರ ಏನಾದ್ರೂ ಇದ್ರೆ ಏನ್ ಸಂಕೋಚನ? ಇದು ನಮ್ಮನೆ ಇದ್ದಾಗೆ ಅಲ್ವಾ? ಸರಿ ಹೋಗಮ್ಮ, ಚೆನ್ನಾಗಿ ಟೀ ಮಾಡ್ಕೊಂಡ್ ಬಂದ್ಬಿಡು. ಸರಿ ಅಮ್ಮ, ಆಯ್ತು. ಎಲ್ಲಿ ನನ್ ದೋಸ್ತ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಅವರು ಎಲ್ಲ ಹೋಗಿದ್ದಾರೆ. ನೀವ್ ಬರ್ತೀರಾ ಅಂತ ಮೊದ್ಲೇ ಗೊತ್ತಿದ್ರೆ ಎಲ್ಲೂ ಹೋಗ್ತಾ ಇರ್ಲಿಲ್ಲ, ಗೊತ್ತಿರ್ಲಿಲ್ವಲ್ಲ, ಹಂಗಾಗಿ ಎಲ್ಲ ಹೋಗಿದ್ದಾರೆ. ನೀನು ಬಂದ್ಬಿಡ್ತಾರೆ. ಇಲ್ಲಮ್ಮ ಗೀತಾ, ಟೀನೇ ತಗೊಂಬಂದಿಲ್ಲ. ಅದಕ್ಕೆ ಮಾಡ್ತಿದ್ದಾರೆ ಅಮ್ಮ, ಅದಕ್ಕೆ ಬಂದೆ. ಗೀತಾ, ಇಲ್ಲಿ ನನ್ ಮಗ ಕಾಣಿಸ್ತಾನೆ ಇಲ್ಲ? ಅವ್ರ ಒಳಗಡೆ ಇದ್ದಾರೆ ಅತ್ತೆ. ಹೇಳ್ದೆ ಅಮ್ಮ ಅವ್ರು ಬಂದಿದ್ದಾರೆ ಅಂತ, ಬರ್ತೀನಿ ಅಂದ್ರು. ಮಮ್ಮಿ ಡ್ಯಾಡಿ ಯಾವಾಗ ಬಂದ್ರಿ? ನಾವ್ ಇವಾಗ ಬಂದ ಕಣಪ್ಪ. ಏನು ಇಲ್ಲಿಗೆ ಬಂದ್ಮೇಲೆ ಊರ್ ಕಡೆ ಬರೋದ್ ಮರ್ತೇ ಬಿಟ್ಟಿದ್ಯಾ? ಯಾಕೆ ಬೆಂಗಳೂರು ಬೇಜಾರಾಗಿದ್ಯಾ? ಬೆಂಗಳೂರು ಬೇಜಾರಂತ ಏನಿಲ್ಲ ಡ್ಯಾಡಿ, ಆದ್ರೆ ಇಲ್ಲಿ ಹಳ್ಳಿ ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಆ ಪೊಲ್ಯೂಷನ್, ಆ ಹೊಗೆ, ಅದ್ರ ಮಧ್ಯದಲ್ಲಿ ಬದುಕಿ ನಾವೇ ಹೊಗೆನ ಜೀವನ ಮಾಡ್ತಿದ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದು. ಆದ್ರೆ ಇಲ್ಲಿ ವಾತಾವರಣ, ಇಲ್ಲಿ ಪರಿಸರ ಎಲ್ಲ ನೋಡಿ ನನ್ಗಂತೂ ಇಲ್ಲೇ ಇದ್ದು ಬಿಡೋಣಪ್ಪ ಅಂತ ಅನಿಸ್ತಾ ಇದೆ. ಫ್ಯೂಚರ್ ಅಲ್ಲಿ ಡ್ಯಾಡಿ ಇಲ್ಲೇ ಒಂದು ಪ್ರಾಪರ್ಟಿ ತಗೊಂಡು ಇಲ್ಲೇ ಮನೆ ಕಟ್ಕೊಂಡು ನಾವಿಲ್ಲೇ ಇದ್ಬಿಡೋಣ. ಏನಪ್ಪಾ, ಮೊದ್ಲು ಹಳ್ಳಿ ಅಂತ ಅಂದ್ರೆ ಮೂಗ್ ಮುರಿತಿದ್ದಾನೆ, ಇವಾಗ ಹಳ್ಳಿನಲ್ಲೇ ವಾಸ ಮಾಡೋಣ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದ್ಯಾ? ಹಾಗೇನಿಲ್ಲಮ್ಮ, ಇಲ್ಲಿ ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬನ್ನಿ, ಆಮೇಲಿಂದ ಎಲ್ಲರೂ ಒಂದ್ ರೌಂಡ್ ಹೊಲ್ದತ್ರ, ತೋಟದತ್ರ ಎಲ್ಲ ಹೋಗ್ಬಿಟ್ಟು ಬರೋಣ. ಇವ್ರ ತೋಟದಲ್ಲಿ ಎಳ್ನೀರಿದೆ ಅಮ್ಮ, ಎಷ್ಟು ಸೂಪರ್ ಆಗಿದೆ ಗೊತ್ತಾ, ತುಂಬಾ ಟೇಸ್ಟ್ ಆಗಿದೆ. ಸರಿ ಸರಿ, ಆಮೇಲಿಂದ ಹೋಗೋಣ ಬಿಡು. ನೋಡ್ದಮ್ಮ, ಇವ್ರು ಎಷ್ಟು ಮೆರೀತಾ ಇದಾರೆ ಅಂತ. ನೋಡ್ತಾ ಇದೀನಿ. ಆಡ್ಲಿ ಅದು ಏನೇನು ಆಡ್ತಾರೋ ಆಡ್ಲಿ. ಅವ್ರ ನಟ್ಟು ಬೋಲ್ಟು ಎಲ್ಲಿ ಟೈಟ್ ಮಾಡ್ಬೇಕು ಅಂತ ನನಗೆ ಗೊತ್ತು, ಅವಾಗ ನಾನು ಮಾಡ್ತೀನಿ. ನನ್ಗಂತೂ ಇದೆಲ್ಲ ನೋಡ್ತಾ ಇದ್ರೆ ಹೊಟ್ಟೆಲಿ ಖಾರ ಕಿವಿಸ್ದಂಗ್ ಆಗ್ತಾ ಇದೆ ಮಮ್ಮಿ. ಆದ್ರೆ ಏನ್ ಮಾಡ್ಲಿ, ಏನು ಮಾಡಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ನಮ್ ಗಿರಿ ನೋಡು, ನಮ್ ಗಿರಿ ಎಷ್ಟು ಬದಲಾಗ್ಬಿಟ್ಟ ಅಂತ. ಸರಿ, ಇಲ್ಲೇ ನಿಂತ್ಕೊಂಡು ಅವ್ರ ಸಂಭ್ರಮ ನೋಡೋದು. ನಡಿ, ಒಳಗಡೆ ಹೋಗೋಣ ನಾವು. ಪಪ್ಪ, ಪಟಾಕಿ ಬಾಕ್ಸ್ ಎಲ್ಲಿ ಪಪ್ಪ? ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ಪಟಾಕಿ ತರದೇ ಮರ್ತು ಬಿಟ್ಟಿದ್ದೀನಿ ಸ್ವೀಟಿ.
ಏನೋ ಪಟಾಕಿ ತರದ್ ಮರ್ತ್ಬಿಟ್ಟಿದೀಯ. ನನಗ್ ಗೊತ್ತಿಲ್ಲ ಡ್ಯಾಡಿ, ನನಗೆ ಇವತ್ತು ಪಟಾಕಿ ಬೇಕೇ ಬೇಕು. ಇವಾಗ್ಲೇ ಏನ್ ಹೇಳಿದ್ರಿ, ಪಟಾಕಿ ತಂದಿದ್ದೀನಿ ಅಂತ ತಾನೇ ಹೇಳಿದ್ರಿ. ಪಟಾಕಿ ಇಲ್ಲ ಅಂತಂದ್ರೆ ನನಗ್ ಗೊತ್ತಿಲ್ಲ. ನನಗ್ ಪಟಾಕಿ ಬೇಕು ಅಂದ್ರೆ ಬೇಕು ಅಷ್ಟೇ. ನೋಡಿ, ಎಲ್ಲರೂ ಅಕ್ಕಪಕ್ಕದ ಮನೇಲಿ ಆಲ್ರೆಡಿ ಪಟಾಕಿ ಹೊಡಿತಾ ಇದಾರೆ. ಎಲ್ಲ ಡಮ್ ಡಮ್ ಅಂತ ಸೌಂಡ್ ಬರ್ತಾ ಇದೆ. ನೀವು ತಂದಿಲ್ಲ ಅಂತಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ನೋಡಿ ಮಮ್ಮಿ, ನಾನು ಬೆಳಿಗ್ಗೆಯಿಂದ ಎಷ್ಟು ಆಸೆ ಇಟ್ಕೊಂಡಿದ್ದೆ ಪಟಾಕಿ ತಂದಿದ್ದಾರೆ ಅಂತ. ಡ್ಯಾಡಿ ಪಟಾಕಿನೇ ತಂದಿಲ್ಲ ಅಂತೆ. ತಂದಿದ್ದಾರೆ ಪುಟ್ಟ, ಸುಮ್ಮನೆ ನೀನು ರೇಗ್ಸೋಣ ಅಂತ ಹೇಳಿದಾರೆ ಅಷ್ಟೇ. ಇರು, ಇವಾಗ ತಗೊಂಡ್ಬರ್ತಾರೆ. ಸ್ವೀಟಿ ಬಂಗಾರ, ಇಲ್ಲಿ ನೋಡಿ, ಇಲ್ಲಿ ಏನ್ ತಂದಿದ್ದೀನಿ. ಹೈ, ಪಟಾಕಿ. ಹೋಗ್ ಡ್ಯಾಡಿ, ನೀನ್ ತಂದಿಲ್ಲ ಅಂತ ನನ್ನ ಹತ್ರ ಸುಳ್ಳಕ್ಕೆ ಹೇಳ್ದೆ. ಇಷ್ಟು ದೊಡ್ಡ ಬಾಕ್ಸ್ ಪಪ್ಪ, ಇದ್ರಲ್ಲಿ ಸುಸುರು ಬತ್ತಿ, ಹೂಕುಂದ, ಕೃಷ್ಣ ಚಕ್ರ ಎಲ್ಲ ಇದೆಯಾ? ಇದ್ರಲ್ಲಿ ಎಲ್ಲಾನು ಇದೆ. ರಾಕೆಟ್, ಸುಸುರು ಬತ್ತಿ, ಆಟೋ ಬಾಂಬು, ಲಕ್ಷ್ಮಿ ಪಟಾಕಿ ಎಲ್ಲಾನು ಇದೆ. ಸ್ವೀಟಿ, ನೀನ್ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಹೊಡಿಬೇಡ. ನೀನ್ ಬರೀ ಕೃಷ್ಣ ಚಕ್ರ, ಹೂಕುಂದ ಅಷ್ಟೇ ಹಚ್ಚು. ರೀ, ನೀವು ಅವಳ ಜೊತೆನಲ್ಲೇ ಇದ್ದು ಹಚ್ಚ್ರಿ. ನೀನ್ ಎಲ್ಲಿಗೆ ಹೋಗ್ತೀಯಾ? ನೀನು ನಮ್ ಜೊತೆನಲ್ಲೇ ಇರ್ಬೇಕು. ನಾವು 3 ಜನ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡೋಣ, ಓಕೆನಾ? ಓಕೆ ಡ್ಯಾಡಿ, ಸರಿಯಾಗಿದೆ. ನಾನು ದೀಪ ತಗೊಂಡ್ಬರ್ತೀನಿ ಹಚ್ಚೋದಿಕ್ಕೆ. ಅದನ್ನ ತಗೋ ಸ್ವೀಟಿ, ಇದು ಸುಸುರು ಬತ್ತಿ ಹಚ್ಕೋ, ಆಮೇಲಿಂದ ಹೂಕುಂದ ಹಚ್ಚುವಂತೆ. ಸ್ವೀಟಿ ಹುಷಾರು, ನೋಡ್ ಕೈ ಸುಟ್ಕೊಂಡ್ಬಿಡ್ತೀಯ, ಅದು ಬೆಂಕಿ, ಹುಷಾರಾಗಿರ್ಬೇಕು. ನಂಗೂ ಗೊತ್ತು ಬಿಡಿ ಮಮ್ಮಿ. ಬಾ ಸ್ವೀಟಿ, ಇಲ್ಲಿ ಹೂಕುಂದ ಇಡ್ತೀನಿ, ನೀನ್ ಹಚ್ಚು ಬಾ. ರೀ, ನೀವ್ ನಿಂತ್ಕೊಂಡು ಹಚ್ಚಿಸ್ಬೇಕು ತಾನೆ, ಅವಳ ಒಬ್ಳನ್ನ ಬಿಟ್ಟಿದ್ದೀರಾ? ನನ್ ಮಗಳೇನ್ ಚಿಕ್ಕೋಳ, ತಗೊಳೆ, ಹಚ್ತಾಳ, ಅವಳು ಗೊತ್ತಾಗುತ್ತೆ. ರೀ, ನೀವ್ ಈ ಕಡೆಗ್ ಬನ್ರಿ. ಇನ್ನೊಂದು ಹೂಕುಂದ ಹಚ್ತೀಯಾ? ಹ್ಞೂ ಡ್ಯಾಡಿ, ಇಲ್ಲಿ ಹಚ್ತೀನಿ. ನೋಡಿ ನೋಡಿ, ಅವಳು ಸ್ವಲ್ಪನೂ ಭಯ ಇಲ್ಲ, ಹೆಂಗ್ ಹಚ್ತಾಳೆ. ಬಾ ದೀಪ್ತಿ, ನೀನು ಹಚ್ಚು. ನನಗ್ ಭಯ ಆಗುತ್ತಪ್ಪ, ನಾನ್ ಹಚ್ಚಲ್ಲ. ಮಮ್ಮಿ, ನಾನ್ ಚಿಕ್ಕವಳು, ನಾನೇ ಹಚ್ತಾ ಇದ್ದೀನಿ, ನೀನ್ ಭಯ ಅಂತೀಯಲ್ಲ. ಬಾ ಮಮ್ಮಿ, ಹಚ್ಚು. ದೀಪ್ತಿ ಹುಷಾರು. ಹಾ ಹಾ, ನನಗ್ ಗೊತ್ತು ಬಿಡಿ. ಮಮ್ಮಿ ಮಮ್ಮಿ, ನಾನೊಂದು ಹಚ್ತೀನಿ ಕೃಷ್ಣ ಚಕ್ರ, ನಾನೊಂದು ಹಚ್ತೀನಿ. ಸರಿ, ಬಾ ಹಚ್ಚ ಬಾ. ಕಾಲ ಹತ್ರ ಬಂದ್ಬಿಡುತ್ತೆ, ಹುಷಾರು. ಹಚ್ಬಿಟ್ಟು ಈ ಕಡೆ ಬಂದ್ಬಿಡು. ಸರಿ ಮಮ್ಮಿ, ಆಯ್ತು. ವಾವ್ ಮಮ್ಮಿ, ನಾನ್ ಹಚ್ಚಿರೋದು ನಿಮ್ಗಿಂತ ಜಾಸ್ತಿ ಟೈಮ್ ತಿರುಗ್ತಾ ಇದೆ ನೋಡಿ. ಹೌದೌದು ರೀ, ಇಲ್ಲಿ ಆಟಂ ಬಾಂಬ್ ಎಲ್ಲ ಇದೆ, ರಾಕೆಟ್ ಎಲ್ಲ ಇದೆ. ಇದೆಲ್ಲ ಯಾರು ಹಚ್ತಾರೆ? ಇದೆಲ್ಲ ನಾನೇ ಹಚ್ತೀನಿ ಬಿಡೆ. ಪಪ್ಪ, ನಾನೇ ಹಚ್ಚಲ ಆಟಂ ಬಾಂಬನ್ನು? ಸ್ವೀಟಿ, ನಿಂಗೆ ಹೇಳ್ತಿರೋದು ಕಿವಿ ಕೇಳಿಸಲ್ವಾ? ಮಕ್ಳುಗಳು ಪಟಾಕಿನೇ ಹೊಡಿಬಾರ್ದು. ಎಷ್ಟು ಮಕ್ಳುಗಳು ಪಟಾಕಿ ಹೊಡಿಯಕ್ ಹೋಗಿ ಗಾಯ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿನ್ಗೆ? ಈಗಿನ ಜನರೇಷನ್ ಅಲ್ಲೋ ಯಾವ ಪಟಾಕಿ ಡಮ್ ಅನ್ನತ್ತೆ, ಯಾವ ಪಟಾಕಿ ಪುರ್ಪುರ್ ಅನ್ನತ್ತೆ ಅಂತಾನೆ ಗೊತ್ತಾಗಲ್ಲ. ಈ ಸುಸುರು ಬತ್ತಿಗಳು ಅದು ಓಕೆ, ಪರವಾಗಿಲ್ಲ. ಈ ಹೂಕುಂದ, ಕೃಷ್ಣ ಚಕ್ರ ಎಲ್ಲಾನು ಸಿಡಿದ್ಬಿಡುತ್ತೆ ಒಂದೊಂದ್ಸರಿ. ನಾನು ಆ ಬೈದಲ್ಲಿ ನಾನಿದ್ರೆ ಆಟೋ ಬಾಂಬ್ ಹಚ್ತಾಳಂತೀವಳು. ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಹೌದು ಸ್ವೀಟಿ, ನಾನೇ ಹಚ್ತೀನಿ. ಆಟೋ ಬಾಂಬು, ರಾಕೆಟ್ ಎಲ್ಲ ನಾನೇ ಹಚ್ತೀನಿ. ನೀನು ಹೂಕುಂದ, ಕೃಷ್ಣ ಚಕ್ರ, ಸುಸುರು ಬತ್ತಿ ಇಷ್ಟೇ ಹಚ್ಚು, ಸಾಕು. ರೀ, ಬನ್ರಿ, ಈ ಕಡೆ ಬನ್ರಿ. ಏನಾಗಲ್ಲ ಬಿಡಿ ಅದು. ಸ್ವೀಟಿ, ಇವಾಗ ಆಟೋ ಬಾಂಬ್ ಹಚ್ತೀನಿ, ಎಲ್ಲ ದೂರ ನಿಂತ್ಕೊಳ್ಳಿ. ರೀ, ಹಚ್ಬಿಟ್ಟು ಬಂದ್ಬಿಡಿ ಈ ಕಡೆಗೆ. ನೋಡಿದ್ರ ಎಷ್ಟು ಜೋರಾಗಿ ಸೌಂಡ್ ಬಂತು ಅಂತ? ಅಲ್ಲಿ ನೋಡ್ರಿ, ನಮ್ಮ ಮಗ ಸೊಸೆ ಹೇಗ್ ಕಾಣಿಸ್ತಿದ್ದಾರೆ ಅಂತ. ಅವ್ರಿಬ್ರು ನೋಡ್ತಾ ಇದ್ರೆ ನಂದೇ ದೃಷ್ಟಿ ಬೀಳ್ತೇನೋ ಅಂತ ಅನಿಸ್ತದೆ. ಗೀತಾ, ಆದಿತ್ಯ, ಏನಿದು ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ದೀರಾ? ಏನಿಲ್ಲ ಅತ್ತೆ, ಹಬ್ಬ ಅಲ್ವಾ, ಅದಕ್ಕೆ ಸೀರೆ ಉಟ್ಕೊಂಡೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆಮೇಲೆ ದೃಷ್ಟಿ ತೆಗೆಸ್ಕೊಳ್ಳಿ ನಿಮ್ಮ ಅಮ್ಮಂಗೆ ಹೇಳ್ಬಿಟ್ಟು. ಅಲ್ಲಮ್ಮ, ಪಟಾಕಿ ಹೊಡಿಯೋ ಟೈಮಲ್ಲಿ ನೀನು ಈ ತರ ಒಳ್ಳೊಳ್ಳೆ ಸೀರೆ ಹಾಕೊಂಡ್ಬಿಟ್ರೆ ಪಟಾಕಿ ಹೇಗೆ ಹೊಡಿತೀಯಾ? ಇಲ್ಲ ಅತ್ತೆ, ನನ್ಗೆ ಚಿಕ್ಕದ್ರಿಂದ ನಾನು ಪಟಾಕಿ ಹೊಡೆದ ಅಭ್ಯಾಸನೇ ಇಲ್ಲ. ನಾನ್ ಪಟಾಕಿ ಹೊಡಿಯಲ್ಲ. ನಾನು ಹೊಡಿಯಲ್ಲ. ಇದೇನಪ್ಪ ಇದು? ನಮ್ಮ ಆದಿತ್ಯ ಅಲ್ಲ, ವರ್ಷನೂ ₹1,00,000 ಪಟಾಕಿ ತಂದು ಹೊಡಿತಿದ್ದನು. ನಾನು ಹೊಡಿಯಲ್ಲ ಅಂತ ಹೇಳ್ತಿದ್ದಾನೆ. ಯಾಕೆ ಹೆಂಡತಿ ಹೊಡಿಯಲ್ಲ ಅಂತ ಹೇಳಿ ನೀನು ಹೊಡಿಯಲ್ಲ ಅಂತ ಹೇಳ್ತಾ ಇದೀಯಾ? ಹಾಗೇನಿಲ್ಲ, ಯಾಕೋ ಈ ಸರಿ ಹೊಡಿಯೋದ್ ಬೇಡ ಅಂತ ಅನ್ನಿಸ್ತಾ ಇದೆ. ರೀ, ಇಲ್ಲಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಕ್ಕಪಕ್ಕದ ಮನೆಯವರೆಲ್ಲ ಎಷ್ಟು ಖುಷಿಯಾಗಿ ಪಟಾಕಿ ಹೊಡಿತಾ ಇದ್ದಾರೆ. ನಮ್ಮನೇನಲ್ಲಾಗಿದ್ರೆ ನಮ್ಮನೆ ಗೇಟ್ ಹಾಕೊಂಡ್ಬಿಟ್ರೆ ಕಾಂಪೌಂಡ್ ಒಳಗಡೆ ನಾವು ಆಡಿದ್ದೆ ಆಟ ಅಷ್ಟೇ. ಹೌದ್ ಕಡೆ, ನನ್ಗೂ ಅಷ್ಟೇ. ಇಲ್ಲಿ ಎಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಇಷ್ಟು ಖುಷಿಯಾಗಿ ಎಲ್ಲರೂ ಮಾತುಕತೆ ಆಡ್ಕೊಂಡು ಇಷ್ಟು ಚೆನ್ನಾಗಿ ಹಬ್ಬ ಮಾಡ್ತಿದ್ದಾರೆ. ಇದು ನೋಡ್ತಿದ್ರೆ ಏನೋ ಒಂಥರ ಖುಷಿ ಆಗ್ತಾ ಇದೆ. ರೀ, ಪಟಾಕಿ ಎಲ್ಲ ತಂದಿದ್ದೀರಲ್ಲ, ಎಲ್ಲ ತಗೊಂಡ್ಬಂದ್ಬಿಡೋಗಿ, ಹೊಡಿಯೋರಂತೆ. ಹಾ, ಇರು, ಇವಾಗ್ಲೇ ತಗೊಂಬರ್ತೀನಿ. ಡ್ಯಾಡಿ, ಪಟಾಕಿ ಎಲ್ಲ ತಗೊಂಬಂದಿದ್ದೀರಾ? ಹ್ಞೂ ಆದಿತ್ಯ, ನಮ್ ಡ್ರೈವರ್ ಹೇಳಿ ತರಿಸ್ತೆ. ಅದೇ ಇಲ್ಲಿ ಊರಿಗೆ ಹೋಗೋಣ ಅಂತ ಅನ್ಕೊಂಡಿದ್ವಲ್ಲ, ಹಬ್ಬದಲ್ಲಿ ಎಲ್ಲರೂ ಹೊಡಿತಾರೆ, ಎಲ್ಲರೂ ಅಲ್ಲೇ ಖುಷಿಯಾಗಿ ಪಟಾಕಿ ಹೊಡಿಯೋಣ ಅಂತ ತಗೊಂಬಂದೆ.